ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಇವತ್ತು ತಂದಿದ್ದೇನೆ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ₹2,000 ರೂಪಾಯಿಗಳು ಈಗಷ್ಟೇ ಬಂದ ಮಾಹಿತಿಯ ಮೇರೆಗೆ ಕೆಲವು ಜಿಲ್ಲೆಗಳಿಗೆ ಬರುತ್ತದೆ ಎಂಬ ಮಾಹಿತಿಯೊಂದಿಗೆ ಇವತ್ತು ಬಂದಿದ್ದೇನೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೆಲ ಜಿಲ್ಲೆಯ ಮಹಿಳೆಯರ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಹಾಗೂ ಉಳಿದ ಜಿಲ್ಲೆಯ ಮಹಿಳೆಯರ ಖಾತೆಗೆ ಇದೇ ಜನವರಿ 30ನೇ ತಾರೀಕಿನ ಒಳಗಡೆಯಾಗಿ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ನಾಳೆ ಅಂದರೆ 19ನೇ ತಾರೀಕು, ಜನವರಿ 19ನೇ ತಾರೀಕು ಕೆಲವು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ವರ್ಗಾವಣೆ ಮಾಡಲಾಗುತ್ತದೆ, ಜಮಾ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರುತ್ತೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ. ಹಾಗಾಗಿ ಅದನ್ನು ತಿಳಿಯಲಿಕ್ಕೋಸ್ಕರ ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತದೆ. ಹಾಗಾಗಿ ಯಾವುದೆಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣ ವರ್ಗಾವಣೆ ಮಾಡಲಾಗುತ್ತದೆ, ಅದು ಕೆಲವೇ ಜಿಲ್ಲೆಗಳಿಗೆ ಮಾತ್ರ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಷ್ಟಿದ್ದಾರೆ ಅಂದರೆ 1.18 ಲಕ್ಷ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಪ್ರತಿದಿನ ಇಂತಿಷ್ಟು ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಲಾಗುತ್ತದೆ. ಒಟ್ಟಿಗೆ ಎಲ್ಲರಿಗೂ ಹಾಕಲಿಕ್ಕೆ ಒಂದು ಕಷ್ಟ ಅಲ್ಲ, ಅಥವಾ ಯಾವುದಾದ್ರೂ ಒಂದು ಇಂಟ್ರಪ್ಷನ್ ಇದೆ ಅದರಲ್ಲಿ, ಅದಕ್ಕೋಸ್ಕರ ಇಂತಿಷ್ಟು ಹಣ ಅಂತೇಳಿ ಎಲ್ಲರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹಾಗಾಗಿ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಇಟ್ಟಿದ್ದಾರೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗಲು ಕನಿಷ್ಠ ಅಂದರೆ ಇನ್ನೂ ಒಂದು 10 ರಿಂದ 15 ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನೀವು ಹಣ ಬರುವವರೆಗೂ ಕಾಯಲೇಬೇಕಾಗುತ್ತದೆ. ಹಾಗೂ ಕೆಳಗಡೆ ನಾನು ಏನು ಹೇಳ್ತೀನಿ ಇವಾಗ, ಯಾವುದೆಲ್ಲ ಜಿಲ್ಲೆಗಳಿಗೆ, ಕೆಲವು ಜಿಲ್ಲೆಗಳನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ. ಹಾಗಾಗಿ ಆ ಜಿಲ್ಲೆಗಳಿಗೆ ಮಾತ್ರ ನಾಳೆ ಹಣ ಜಮಾ ಆಗಲಿದೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಯಾವುದೆಲ್ಲ ಜಿಲ್ಲೆಗೆ ನಾಳೆ ಹಣ ಜಮಾ ಆಗುತ್ತದೆ ಅಂತ ನೋಡ್ತಾ ಇರೋಣ. ಹಾಗಾಗಿ ಫಸ್ಟ್ ಜಿಲ್ಲೆ ಅಂದರೆ ಬಾಗಲಕೋಟೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಯಾದಗಿರಿ, ಕಲಬುರಗಿ, ವಿಜಯಪುರ, ಬೆಂಗಳೂರು ಕೇಂದ್ರ, ಬೀದರ್, ಬಳ್ಳಾರಿ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಗದಗ, ಚಿಕ್ಕಮಗಳೂರು ಮತ್ತು ಕೊಪ್ಪಳ. ಹಾಗಾಗಿ ವೀಕ್ಷಕರೇ, ಈ ಕೆಲವು ಒಂದು ಜಿಲ್ಲೆಗಳಿಗೆ ಮಾತ್ರ ನಾಳೆ ಏನಂತೀರಾ ಒಂದು ಹಣ ಏನಿದೆ ಅದು ವರ್ಗಾವಣೆ ಆಗ್ತಿದೆ. ಹಾಗಾಗಿ ಕೆಲವು ಅಂದರೆ 16 ಜಿಲ್ಲೆಗಳಿಗೆ ಮಾತ್ರ ನಾಳೆ ಈ ಒಂದು ಹಣ ಜಮಾ ಆಗ್ತಿದೆ. ಹಾಗಾದರೆ ಬಾಕಿ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಹಾಗಾಗಿ ಬಾಕಿ ಜಿಲ್ಲೆಗಳಿಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂದರೆ ಈ ಒಂದು ಜನವರಿ 30ರ ಒಳಗಾಗಿ ನಿಮಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ಯಾರೆಲ್ಲ ಈ ಜಿಲ್ಲೆಗಳಲ್ಲಿ ಇದ್ದೀರಾ ಅವರೆಲ್ಲ ಹೋಗಿ ನಾಳೆ ನಿಮ್ಮ ಖಾತೆಯಲ್ಲಿ ಹಣನ ಚೆಕ್ ಮಾಡ್ಕೋಬೋದು. ಬಿಕಾಸ್ ಒಂದು ಖಚಿತವಾದ ಮಾಹಿತಿಯ ಮೇರೆಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ವೀಕ್ಷಕರೇ, ಈ 16 ನಾನೀಗ ಈಗಾಗಲೇ ಹೇಳಿದಂಥ ಈ 16 ಜಿಲ್ಲೆಗಳಿಗೆ ಈ ಒಂದು ಹಣ ನಾಳೆ ಜಮಾ ಆಗ್ತದೆ. ಹಾಗಾಗಿ ವೀಕ್ಷಕರೇ, ಈ ಮೇಲೆ ತಿಳಿಸಿದಂಥ ಜಿಲ್ಲೆಯ ಕೆಲ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡಲಾಗ್ತದೆ ನಾಳೆ. ಅದರಿಂದ ಪೂರ್ತಿಯಾಗಿ ಉಳಿದ ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಲು ಇನ್ನೂ ಒಂದು 10 ರಿಂದ 15 ದಿನ ಕಾಲಾವಕಾಶ ತೆಗೆದುಕೊಳ್ತದೆ. ಹಾಗಾಗಿ ನೀವು ಹಣ ಬರುವವರೆಗೂ ಕಾಯಲೇಬೇಕಾಗ್ತದೆ ವೀಕ್ಷಕರೇ. ಹಾಗಿದ್ರೆ ನೀವು ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಹಾಗಾಗಿ ಇನ್ನು ಯಾವುದೆಲ್ಲ ಜಿಲ್ಲೆಗಳಿಗೆ ಬರ್ತದೆ ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಶೇರ್, ಲೈಕ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾವುದೆಲ್ಲ ಜಿಲ್ಲೆಗಳಿಗೆ ನಾಳೆ ಹಣ ಜಮಾ ಆಗ್ತದೆ ಅನ್ನೋದನ್ನ ಖಚಿತವಾಗಿ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಈ ಜಿಲ್ಲೆಗಳಲ್ಲಿ ಇದ್ದೀರಾ ಖಂಡಿತವಾಗಿ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ನಿಮ್ಮ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೋದು. ಹಾಗಾಗಿ ಈ ಒಂದು ವಿಷಯನ ತಿಳಿಸ್ತಾ ಈ ವಿಡಿಯೋನೆಲ್ಲ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.